ನಾವು ಹಾಲು ಕುಡಿತೀವಿ, ನಾವು ಬಿಸ್ನೆಸ್ ಮಾಡ್ತೀವಿ, ನಾವು ಸಂಸ್ಥೆಗಳು ತೆಗೆದ್ರೆ ಏನು ಸಮಸ್ಯೆ ಇದೆ ಅದಕ್ಕೆ? ಕಾನೂನು ಉಲ್ಲಂಘನೆ ಮಾಡ್ತಾ ಇದ್ದೀವ? ಸಂವಿಧಾನದ ಉಲ್ಲಂಘನೆ ಮಾಡ್ತಾ ಇದ್ದೀವ? ದಯಮಾಡಿ ಆ ಥರ. ಖರ್ಗೆ ಅವರು ಭಾಳ ಬುದ್ಧಿವಂತರಿದ್ದಾರೆ, ಆಯ್ತಲ್ಲ, ಅವ್ರು ಹಿರಿಯ ಸಚಿವರು ಇದ್ದಾರೆ. ಅವರಷ್ಟು ನಾವು ಓದಿಲ್ಲ. ನಾನು ಇನ್ನೊಂದು ಹೇಳಬೇಕಾಗ್ತದೆ, ಅವರು ಹಾಲು ಕುಡಿದಷ್ಟು ನಾನು ನೀರು ಕುಡ್ದಿಲ್ಲ. ಅವರೆಲ್ಲ ಏನಾದರೂ ವ್ಯಾಪಾರ ಮಾಡ್ಬೋದು, ಏನಾದರೂ ಮಾಡ್ಬೋದು. ನಾವು ಮಾಡಿದ್ರೆ ತಪ್ಪು, ನಾನು ಮಾಡಿದ್ರೆ ವಿಶೇಷವಾಗಿ ತಪ್ಪು, ಖರ್ಗೆ ಕುಟುಂಬ ಮಾಡಿದ್ರೆ ತಪ್ಪು. ಏನಕ್ಕೆ? ನೀರಿಗೂ ಹಾಲಿಗೂ ದಟ್ ಮೀನ್ಸ್ ಆಯ್ತು ಕುಡಿಬಾರ್ದ, ಹಾಲೇ ಕುಡಿದು ಬದುಕ್ತಾರಪ್ಪ. ಸೊ ಯು ಕಾಂಟ್ ಡಿಗ್ರೇಡ್ ಟು ಹ್ಯೂಮನ್ಸ್ ಲೈಫ್. ಈಗ ನಾನು ಬೆಳಗ್ಗೆ ಬರೀ ವಿಸ್ಕಿನೇ ಕುಡಿತಾ ಇರ್ತೀನಿ, ಕುಡಿಯಲ್ಲ. ಉದಾಹರಣೆ ಹೇಳ್ತಾ ಇರ್ತೀನಿ. ಕೆಲವ್ರು ಶುರು ಮಾಡಿರತಕ್ಕಂಥ ಸಮಯ 10:35 ಅಂತ ತಾವು ಹೇಳಿದ್ರಿ. ರಾಹುಕಾಲ ಆಯ್ತು, ಇವತ್ತು 10 ಕಾಲಿಗೆ ಶುರುವಾಗಿರೋದು. 10 ಕಾಲಿಂದ 11:45 ಇವತ್ತು ರಾಹುಕಾಲ ಇತ್ತು. ಆಯ್ತು, ಪ್ರಾರಂಭ ಮಾಡಿದ್ದೀರಿ. ಬೆಳಗ್ಗಿಂದೇನೆ ಒಂದೆರಡು ಚರ್ಚೆಗಳು, ಬೇರೆ ಬೇರೆ ಎಲ್ಲ ಗಲಾಟೆಗಳು ಆಗಿದೆ. ನಾನು ರಾಹುಕಾಲಾಗ ಹುಟ್ಟಿನಿ. ಆಯ್ತು, ತಾವು ಚೆನ್ನಾಗಿರ್ಬೇಕು ಅಂತ ಅಷ್ಟೇ ನಮ್ಮ ಆಸೆ, ಇನ್ನೇನಿಲ್ಲ. ಮಾತಾಡಿ ಆಗ್ಲೇ ಸ್ವಲ್ಪ ಏನೋ ಬಂತು, ಸ್ಲಿಪ್ ನೋಡಿದೆ, ಅದಕ್ಕೋಸ್ಕರ ಅಷ್ಟೇ. ಶುಕ್ರವಾರ ನಿಮಗೆ ಶುಭಗಳಿಗೆ ಆಗಿದೆ ಇವತ್ತು. ಸಭಾಪತಿಗಳೇ, ನಿನ್ನೆ ನಾವು ಗ್ಯಾರಂಟಿ ವಿಚಾರವಾಗಿ ಕೆಲವು ಪ್ರಶ್ನೆಗಳನ್ನು ಕೇಳಿದ್ವಿ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಪರವಾಗಿ ಸಚಿವರು, ಸಭಾನಾಯಕರು ನನಗೂ ಕೆಲವು ಉತ್ತರಗಳನ್ನು ಕೊಟ್ಟರು. ಅದರಲ್ಲಿ ನಾನು ಪ್ರಶ್ನೆ ಮಾಡಿದೆ, ನೀವು ಯಾವ ಸಂಸ್ಥೆಗಳಿಗೆ ಈ ಒಂದು ಗ್ಯಾರಂಟಿ ಯೋಜನೆಗಳನ್ನು ಏಜೆನ್ಸಿಗಳನ್ನು ಯಾರ್ಯಾರು ಕೊಟ್ಟಿದ್ದೀರಾ ಅಂತ ಕೇಳಿದೆ. ಅವರು 4 ಹೆಸರನ್ನು ಉಲ್ಲೇಖ ಮಾಡಿದರು. ಅಜೀಂ ಪ್ರೇಮ್ಜಿ ವಿಶ್ವವಿದ್ಯಾಲಯ, ಕಿಂಗ್ಸ್ ಕಾಲೇಜ್ ಲಂಡನ್ ವಿಭಾಗದ ಕೋಟೇಶ್ವರ್ ಅಂತ ಹೇಳಿ ಅದು ಒಂದು, ಆಮೇಲೆ HKDR ಫೋರಮ್ ಅಂತ, M2M ಮುಂಬೈ ಮೂಲದವರು ಅಂಥೇಳಿ 4 ಸಂಸ್ಥೆ ಹೆಸರನ್ನು ಕೊಟ್ಟಿದ್ದರು. ಅದರ ಜೊತೆಗೆ 2 ಇದೆ, ಆ 2 ಸಂಸ್ಥೆಗಳ ಹೆಸರನ್ನು ಅವರು ಉಲ್ಲೇಖ ಮಾಡಿಲ್ಲ. ಆ ಒಂದು ಸಂಸ್ಥೆಯ ಹೆಸರನ್ನು ಯಾಕೆ ತಾವು ಹೈಡ್ ಮಾಡ್ತಾ ಇದ್ದೀರಿ? ಯಾಕೆ ಅವರಿಗೇನು ನಿಮ್ಮ ಸರ್ಕಾರದಿಂದ ಹಣ ಹೋಗ್ತಾ ಇದೆಯಲ್ವಾ ಅಂತ ಪ್ರಶ್ನೆ ಮಾಡಿದ್ದೆ. ಅದಕ್ಕೆ ನೀವು ಚರ್ಚೆಗೆ ತಗೊಳ್ಳೋಣ ಅಂಥೇಳಿ ನನಗೆ ಹೇಳಿದಿರಿ. ಇವತ್ತು ಅವಕಾಶವನ್ನು ಕೂಡ ಮಾಡಿಕೊಟ್ಟಿದ್ದೀರಿ. ಹಸಿವಿದ್ರೂ ಪರವಾಗಿಲ್ಲ ಅಂಥೇಳಿ ನಮ್ಮನ್ನು ಮಾತಾಡಿ ಅಂತ ನೀವು ಹೇಳಿದ್ದೀರಿ. ನಾನು ಕೇಳ್ತಾ ಇರತಕ್ಕಂಥದ್ದು ಒಂದು, ಇವತ್ತು ಈ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಂತ ಮಾಡ್ಕೊಂಡಿದ್ದೀರಿ. ಆ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅನ್ನೋದು ಅದು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೊಟ್ಟಿರತಕ್ಕಂಥದ್ದು. ಎರಡನೇದಾಗಿ ರೈಟ್ ಪೀಪಲ್ ಸಂಸ್ಥೆ ಅಂತ ಇದೆ. ಆ 2 ಕಂಪನಿಗಳಿಗೆ ಕೊಟ್ಟಿರತಕ್ಕಂಥದ್ದನ್ನು ನೀವು ಯಾಕೆ ಉಲ್ಲೇಖ ಮಾಡಿಲ್ಲ? ಇವತ್ತು ಈ ಹಣ ಜನರ ತೆರಿಗೆ ಹಣ, ಬೆವರು ಸುರಿಸಿ ಜನ ಇವತ್ತು ಟ್ಯಾಕ್ಸ್ ಪಾವತಿ ಮಾಡ್ತಾರೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ಟ್ಯಾಕ್ಸನ್ನು ಸದ್ಬಳಕೆ ಆಗಬೇಕು, ದುರ್ಬಳಕೆ ಆಗಬಾರ್ದು. ಇವತ್ತು ಯಾವುದೇ ಒಂದು ಸಣ್ಣ, ಅದು BBMP ಇರ್ಬೋದು, BDA ಇರ್ಬೋದು, ರಾಜ್ಯ ವ್ಯಾಪ್ತಿಗೆ ಬರತಕ್ಕಂಥ ಯಾವುದೇ ಟ್ಯಾಕ್ಸ್ ಅಮೌಂಟ್ ಇರ್ಬೋದು, ನಾವು ಸರಿಯಾಗಿ ಕಟ್ಟಿಲ್ಲ ಅಂದರೆ ನೋಟಿಸನ್ನು ಕೊಡ್ತೀವಿ, ಜೊತೆಗೆ ಪೆನಾಲ್ಟಿನೂ ಹಾಕ್ತೀವಿ, ಜೊತೆಗೆ ಅದಕ್ಕೆ ಬಡ್ಡಿಯನ್ನು ಕೂಡ ಹಾಕಿ ವಸೂಲಿ ಮಾಡ್ತೀವಿ. ಜನರ ಆ ಬೆವರಿನ ಹಣ ಇದೆಯಲ್ಲ, ಆ ಹಣವನ್ನು
ನೀವು ಯಾವ ಒಂದು ಕಾನೂನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೊಡುವಂಥದ್ದಕ್ಕೆ ತಾವು ಒಂದು ನಿಯಮವನ್ನು ರೂಪಿಸ್ಕೊಂಡಿದ್ದೀರಿ? ಮೊದಲನೇದಾಗಿ ನಾನು ಕೇಳೋದು ಸಭಾಪತಿಗಳೇ, ಇವತ್ತು ಕೆಳಮನೆ ಇರ್ಬೋದು, ಮೇಲ್ಮನೆ ಇರ್ಬೋದು, 300 ಜನ ಶಾಸಕರಿದ್ದೀವಿ. ಈ ದೇಗುಲದಲ್ಲಿ ಸೇವೆ ಮಾಡಲಿಕ್ಕೆ ಒಂದು ಸುವರ್ಣ ಅವಕಾಶ ಸಿಕ್ಕಿದೆ ನಮ್ಮೆಲ್ಲರಿಗೂ ಕೂಡ. ನಾವೆಲ್ಲ ಕೂಡ ಸಂವಿಧಾನ ಅಡಿಯಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದೀವಿ. ಜನರ ಸೇವೆಯನ್ನು ಮಾಡೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಆದರೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಸರ್ಕಾರದ ಹಣವನ್ನು ತಾವು ಕೊಡ್ತಾ ಇದ್ದೀರಿ. ಯಾವ ಕಾನೂನು ವ್ಯಾಪ್ತಿಯಲ್ಲಿ ಇದೆ ನೋಡಿ ಸಭಾಪತಿಗಳೇ. ಅವರುಗಳು ಇವತ್ತು ಗ್ಯಾರಂಟಿ ಸಮಿತಿಗೆ ನೇಮಕ ಆಗಿರ್ತಾರೆ. ಅವ್ರಿಗೊಂದು ಕಾರು, ಆ ಕಾರ್ ಮುಂದೆ ಕರ್ನಾಟಕ ರಾಜ್ಯ ಸರ್ಕಾರ ಜೊತೆಗೆ ಆ ಚಿಹ್ನೆಯನ್ನು ಹಾಕ್ಕೊಂಡಿರ್ತಾರೆ. ಅಲ್ಲಿರತಕ್ಕಂಥ ಶಾಸಕನಿಗೂ ಬೆಲೆ ಇರಲ್ಲ. ನಾನು ಪಕ್ಷಾತೀತವಾಗಿ ಮಾತಾಡ್ತಾ ಇದ್ದೀನಿ. ಶಾಸಕರಿಗಿಂತ ಅವರು ದೊಡ್ಡವರು. ಎಲ್ಲ ನೋಡಿದ್ದೀರಾ? ನೋಡಿ ಸಭಾಪತಿಗಳೇ, ತಾವು ನೋಡಬೇಕು. ನೋಡಿ ಕಾರ್ಗಳನ್ನ, ವಿಜಯಪುರ ಕಾರ್ ಮೇಲೆ ಸರ್ಕಾರದ ಚಿಹ್ನೆ. ಪೊಲೀಸ್ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ನಾವು ಶಾಸಕರು ಅಂತ ನಮ್ಮ ಕಾರ್ ಮೇಲೆ ಒಂದು ಸ್ಟಿಕ್ಕರ್ ಹಾಕೋಬೇಕಾದ್ರೆ ತಡಿತಾರೆ. ಅದೆಲ್ಲ ಹಾಕಂಗಿಲ್ಲ ಅಂತಾರೆ. ಇದಕ್ಕೆ ಅನುಮತಿ ಇದೆಯಾ ಕಾನೂನಲ್ಲಿ? RTO ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಪೊಲೀಸ್ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಕಾಂಗ್ರೆಸ್ ಕಾರ್ಯಕರ್ತರಿಗೆ ಒಂದು ಕಾನೂನಾ? ನನಗೆ ಅರ್ಥ ಆಗಿಲ್ಲ. ಮಾಡಿ, ನಿಮ್ಮ ಕಾರ್ಯಕರ್ತರಿಗೆ ನೀವು ಶಕ್ತಿ ತುಂಬುವಂಥ ಕರ್ತವ್ಯ ನಿಮಗಿದೆ. ಆಗಲೇ ನಮ್ಮ DCM ಸಾಹೇಬರು ಯಾವಾಗಲೂ ಹೇಳ್ತಾರೆ, ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ತಂದಿರತಕ್ಕಂಥ ನಮ್ಮ ಕಾರ್ಯಕರ್ತರಿಗೆ ನಾವು ಮಾಡಲೇಬೇಕು ಅಂತ. ಹೌದು ಸ್ವಾಮಿ, ಮಾಡಿ, ನಿಮ್ಮ ಪಕ್ಷದ ವತಿಯಿಂದ ಮಾಡಿ, ನಮ್ದೇನೂ ತಕರಾರಿಲ್ಲ. ಆದರೆ ಸರ್ಕಾರದ ಹಣವನ್ನು ಯಾಕೆ ದುರುಪಯೋಗ ಮಾಡ್ಕೋತಾ ಇದ್ದೀರಿ? ಹೇಳಬೇಕಲ್ಲ. ವರ್ಷಕ್ಕೆ 75 ಕೋಟಿ 75 ಕೋಟಿ ಸಭಾಪತಿಗಳೇ ವರ್ಷಕ್ಕೆ. ಅವರಿಗೆ ಕ್ಯಾಬಿನೆಟ್ ರ್ಯಾಂಕ್ ಬೇರೆ. ನಿನ್ನ ಒಂದು ಮಾತನ್ನು ಹೇಳಿದ್ರು ಮಾನ್ಯ DCM ಅವರು, 52,000 ಕೋಟಿಯಲ್ಲಿ 1%, 2% ಹಂಗೆ ಹಿಂಗೆ ಆಗುತ್ತೆ. 1%, 2% ಇದ್ರೆ ಎಷ್ಟಾಯ್ತು? 52,000 ಕೋಟಿ ಅಂದ್ರೆ 1000 ಕೋಟಿ ಆಗೋಯ್ತಲ್ಲ. 500 ಕೋಟಿ 1000 ಕೋಟಿಗೆ ಏನು ಬೆಲೆ ಇಲ್ವಾ? ಹಂಗೆ ಹಿಂಗೆ ಆಗಕ್ಕೆ ಏನಕ್ಕೆ ಬಿಡ್ತೀರಿ? ಗ್ಯಾರಂಟಿ ಯೋಜನೆಯನ್ನ ಸರಿಯಾಗಿ ಜನರಿಗೆ ಹೋಗಿ ರೀಚ್ ಆಗ್ತಾ ಇದೆಯಾ ಇಲ್ವ ಅನ್ನೋದು ನೋಡೋದಕ್ಕೋಸ್ಕರ ನಮ್ಮ ಕಾರ್ಯಕರ್ತರುಗಳಿಗೆ ಈ ಸಮಿತಿಯನ್ನು ರಚನೆ ಮಾಡಿದ್ದೀವಿ ಅಂತ ಹೇಳಿದ್ರು. ಅಂದರೆ ರಾಜ್ಯ ಸರ್ಕಾರದ ಅಧಿಕಾರಿಗಳಿಲ್ವಾ? ಅಧಿಕಾರಿಗಳ ಕೆಲಸ ಏನು? ಅಲ್ಲಿ ತಹಸೀಲ್ದಾರ್ ಇರ್ತಾರೆ, ನೋಡಲ್ ಆಫೀಸರ್ ಇರ್ತಾರೆ, ಅವ್ರೇನು ಮಾಡ್ತಾರೆ? ಮತ್ತು ಅಧಿಕಾರಿಗಳು ಏನಕ್ಕೆ ಇರಬೇಕು? ನಿಮ್ಮ ಕಾರ್ಯಕರ್ತರುಗಳು ಮಾಡಂಗಿದ್ರೆ ಅಧಿಕಾರಿಗಳು ಏನಕ್ಕೆ ಇರಬೇಕು? ಹೇಳಬೇಕಲ್ಲ. ನೋಡಿ ಸಭಾಪತಿಗಳೇ, ಕೋಟಿ ರೂಪಾಯಿ ವೆಚ್ಚದ ಸಮೀಕ್ಷೆ, ಇಲಾಖೆಗಳ ಪ್ರಸ್ತಾವನೆ ಇಲ್ಲ, ಅಭಿಪ್ರಾಯವೂ ಇಲ್ಲ. ನೇರ ಮಾರ್ಗದಲ್ಲಿ 4G
ನೋಡಿ ಸಭಾಪತಿಗಳೇ, ಗ್ಯಾರಂಟಿಗಳ ಸಮೀಕ್ಷೆ ಮಾಧ್ಯಮ ಸಂಸ್ಥೆಗೆ ಕೋಟಿ ರೂಪಾಯಿ ಕೊಟ್ಟ ಸರ್ಕಾರ. ನೋಡಿ, ಇಷ್ಟಾದ ಮೇಲೆ ಒಂದು ಕಾಂಗ್ರೆಸ್ಸು ಕಾರ್ಯಕರ್ತರ ಸಮಿತಿ M2M ಅಂಥೇಳಿ ಕಂಪನಿ, ಆ M2M ಕಂಪನಿಗೂ ಕೂಡ ಒಂದಷ್ಟು ಟ್ರಾನ್ಸಾಕ್ಷನ್ಗಳನ್ನ ಮಾಡ್ತಾರೆ. ಇನ್ಸ್ಟಿಟ್ಯೂಟ್ ಫಾರ್ ಸೋಷಿಯಲ್ ಆ್ಯಂಡ್ ಎಕಾನಮಿಕ್ ಚೇಂಜ್ ಅಂತ ಇದೆ. 1972ರಲ್ಲಿ ಪ್ರಾರಂಭ ಆಗಿರತಕ್ಕಂಥ ದೇಶದ 27 ಸಂಸ್ಥೆಗಳಿದೆ. ಅದರಲ್ಲಿ ಅತಿ ದೊಡ್ಡದಂದರೆ ಇದೇ ಬರುತ್ತೆ. ಇದು ಕೇಂದ್ರದ ಇಂಡಿಯನ್ ಕೌನ್ಸಿಲ್ ಆಫ್ ಸೋಷಿಯಲ್ ಸೈನ್ಸ್ ರಿಸರ್ಚ್ ಅಂತ ಇದೆ ಸಭಾಪತಿಗಳೇ. ಇದಕ್ಕೂ ಕೂಡ ಫಂಡಿಂಗ್ ಆಗುತ್ತೆ. ಈ ಸಂಸ್ಥೆಯಲ್ಲಿ ನಾನು ಎಕ್ಸ್ಕ್ಲೂಸಿವ್ ಆಗಿ ಹೇಳೋದು ಏನಂದರೆ, ಸಾಮಾಜಿಕ ಮತ್ತು ಆರ್ಥಿಕವಾಗಿ ಸಂಬಂಧಪಟ್ಟ ಈ ಸಮೀಕ್ಷೆ ಏನಿದೆ ಇದು ರಿಸರ್ಚ್ ಮಾಡುತ್ತೆ, ವರದಿಯನ್ನು ಕೂಡ ತಯಾರಿ ಮಾಡುತ್ತೆ. ಇದರ ಕೆಲಸನೇ ಅದು. ಆದರೆ ಈ ಒಂದು ಫ್ಯಾಕ್ಯುಲಿಟಿ ಇದೆಯಲ್ಲ, ಸಾಮಾಜಿಕ ಮತ್ತು ಆರ್ಥಿಕವಾಗಿ ಈ ಕ್ಷೇತ್ರಗಳಲ್ಲಿ ಭಾಳಷ್ಟು ಕೆಲಸ ಮಾಡ್ತದೆ. 225 ವರ್ಕಿಂಗ್ ಪೇಪರ್ ಮತ್ತು 20 ಮೋನೋಗ್ರಾಫ್ಸ್ ಅಂತೇಳಿ ಪಬ್ಲಿಸಿಟಿನ ಮಾಡ್ತಾರೆ, ಪಬ್ಲಿಷ್ ಆಗುತ್ತೆ. ಇಂಥ ಒಂದು ಸುಪ್ರಸಿದ್ಧ ಸಂಸ್ಥೆ ಇದೆಯಲ್ಲ, ಇದು ಸಂಶಯ ಮಾಡೋದಕ್ಕೆ ಆಯ್ಕೆ ಆಗಲ್ಲ. ಅದು ಯಾತಕ್ಕಂತೇಳಿ ನನಗೂ ಗೊತ್ತಿಲ್ಲ, ಅದು ಪ್ರಶ್ನೆಯಾಗೇ ಉಳಿದಿದೆ. ಇಂಥ ಸಂಸ್ಥೆ ಇವತ್ತು ನಮ್ಮ ಬೆಂಗಳೂರಲ್ಲಿ ನಾಗರಬಾವಿಯಲ್ಲಿ ಸರ್ಕಾರ ಸಮೀಕ್ಷೆ ಮತ್ತು ಸಂಸ್ಥೆ ಏನಿದೆ ಇದು ಆಯ್ಕೆ ಆಗದೇ ಇರತಕ್ಕಂಥದ್ದು, ಅದು ಯಾತಕ್ಕಂತ ನನಗಂತ ಅರ್ಥ ಆಗಿಲ್ಲ ಸಭಾಪತಿಗಳೇ. ಆಮೇಲೆ ಇನ್ನೊಂದು ಸಂಸ್ಥೆ ಬಗ್ಗೆ ನಾನು ಮಾತನಾಡ್ತಾ ಇದ್ದೆ ನಿನ್ನೆ. ಹೈಡ್ ಮಾಡಿದ್ರು ಅಂತ ಹೇಳಿದೆ ತಮಗೆ. ಈ ಒಂದು ನಿನ್ನ ಉಪಮುಖ್ಯಮಂತ್ರಿಗಳು ಕೂಡ ನನ್ನ ಹತ್ರ ಆ ಕಾಪಿ ತಗೊಂಡ್ರು. ನಿನ್ನ ವಾಪಸ್ ಕೊಡಲಿಲ್ಲ, ಅವರು ತಗೊಂಡಿದ್ರು, ಹೈಡ್ ಮಾಡಿಬಿಟ್ರು. ಹೈಡ್ ಮಾಡಿದ್ರು. ರೈಟ್ ಪೀಪಲ್ ಸಂಸ್ಥೆ ಅಂತ ಹೇಳಿ ಸಭಾಪತಿಗಳೇ, ರೈಟ್ ಪೀಪಲ್ ಸಂಸ್ಥೆ ನೋಡಿ, 9.25 ಕೋಟಿ ರೂಪಾಯಿ ಸರ್ಕಾರದಿಂದ ಹಣ ಸಂದಾಯವಾಗಿರುತ್ತೆ. ಈ ಬಗ್ಗೆ ಯಾಕೆ ಸರ್ಕಾರ ಬಹಿರಂಗಪಡಿಸಿಲ್ಲ? ಅದನ್ನು ಹೈಡ್ ಮಾಡುವಂಥ ಉದ್ದೇಶ ಏನು ಹೇಳಬೇಕಲ್ಲ. ಪಾರದರ್ಶಕವಾಗಿ ಉತ್ತರ ಕೊಡೋ ಸಂದರ್ಭದಲ್ಲಿ ಸದನಕ್ಕೆ ತಪ್ಪು ಮಾಹಿತಿಯನ್ನು ಕೊಟ್ಟಿರತಕ್ಕಂಥದಕ್ಕೆ ಅದನ್ನು ಏನು ಅಂತ ಕರಿಬೇಕು ನಾವು? ನುಡಿದಂತೆ ನಡೆದ ಸರ್ಕಾರ, ನಡೆದಂತೆ ನುಡಿದ ಸರ್ಕಾರ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು ಯಾವಾಗಲೂ ಹೇಳ್ತಾರೆ, ಭಾಷಣದಲ್ಲಿ ಕೇಳಿದ್ದೀನಿ ನಾನು. ಅಂದರೆ ಹೇಳೋದೊಂದು, ಮಾಡೋದು ಮಗದೊಂದು. ಬರೀ ಭಾಷಣಕ್ಕೆ ಮಾತ್ರ ಮೀಸಲಿರಬಾರ್ದು. ಇವತ್ತು ನೀವು ಕೊಡ್ತಾ ಇರತಕ್ಕಂಥ ಈ ಗ್ಯಾರಂಟಿ ಬಗ್ಗೆ ಯಾಕೆ ನಮಗೆ ಕಳಕಳೆ ಇದೆ ಅಂದರೆ, ಈ ಥರ ಜನರ ಟ್ಯಾಕ್ಸ್ ಹಣ ದುರುಪಯೋಗ ಆಗ್ತಾ ಇರತಕ್ಕಂಥದ್ದನ್ನು ಅಲ್ವಾ? ಅದೇನು ನನಗೆ ಅರ್ಥನೇ ಆಯ್ತಲ್ಲ. ನೀವೇನು ಹೇಳ್ತೀರಿ, ಸಮುದ್ರಕ್ಕೆ ಎಸಿತಾ ಇದ್ದೀರಿ, ಏನು ಎಸಿತಾ ಇದ್ದಿದ್ರಿ, ಏನು ತಗೋತಾ ಇದ್ದೀರಿ, ಏನು ಬೇಕು ಅಂತಲೇ ಗೊತ್ತಾಯ್ತಲ್ಲ ನಮಗೆ.
ಅಲ್ವಾ? ಏನು ಅಂತ ಹೇಳಿ ವಿನಾಯಿತಿ ಕೊಟ್ಟಿದ್ದೀರಲ್ಲ, ಅದು ಯಾತಕ್ಕೆ ಅಂತ ಕೇಳಿದ್ದೀನಿ. ಅಲ್ಲಲ್ಲ, ಅದು ಕೊಡ್ಬೇಕಾದ್ರೂ ಕೂಡ ಒಂದು ಪ್ರೊಸೆಸ್ ಇದೆ. ಆಯ್ತು, ಇದು ಇರಬೇಕು. ಈಗ 52,000 ಕೋಟಿ ರೂಪಾಯಿ ಖರ್ಚು ಮಾಡಬೇಕಾದ್ರೆ ಸಮರ್ಪಕವಾಗಿ ಮುಟ್ತಾ ಇದೆಯಲ್ಲ ಅಂತ ಏನಾದ್ರು ಒಂದು ಇಂಟ್ರಿಮ್ ಸರ್ವೆ ಮಾಡಿಸ್ಬೇಕಾದ್ರೆ ಮಾಡಿಸ್ಬೋದಲ್ಲ. ಈಗ ಸಭಾಪತಿಗಳೇ, ಇಲ್ಲ ಸರ್, ನಮ್ದೇನ ಅಲ್ಲಲ್ಲ, ಈ ಹೆಸರನ್ನ ಯಾಕೆ ಉಲ್ಲೇಖ ಮಾಡಿಲ್ಲ? ಏನು ರೈಟ್ ಪೀಪಲ್ ಸಂಸ್ಥೆ ಅಂತ ಇದೆ. ನೀವು ನಿನ್ನ ಕೊಟ್ಟಿರೋ ಉತ್ತರದಲ್ಲಿ ಅದರಲ್ಲಿ ಆ ಸಂಸ್ಥೆ ಹೆಸರನ್ನೇ ಬರ್ದಿಲ್ಲ. ರೈಟ್ ಪೀಪಲ್ ಇರ್ಬೋದು, ರಾಂಗ್ ಪೀಪಲ್ ಇರ್ಬೋದು. 4G ಎಕ್ಸಾಮ್ಷನ್ ತಗೋಬೇಕಾದ್ರೆ ಅದೆಲ್ಲಾನು ಕೂಡ ಉಲ್ಲೇಖಿಸ್ಬಿಟ್ಟೆ ಕೊಡ್ಬೇಕು. ತಾವು ಹೇಳ್ತಾ ಇರೋದು ಅರ್ಥ ಆಗ್ತಾ ಇಲ್ಲ ನಮ್ಗೆ. ಅಲ್ಲಲ್ಲ, ಈಗ ಹೆಸರೇ ಬರ್ದಿಲ್ಲ ಅಂತ ನಾನು ಕೇಳ್ತಾ ಇರೋದು. ಇಂಡಿಯನ್ ರಿಸರ್ಚ್ ಕೊಟ್ಟಿಲ್ಲ ಅಂದ್ರೆ ಈಗ IIM ಕೊಡಲ್ಲ, ಒಂದೊಂದು IIT ಕೊಡ್ತೀವಿ. IISc ಜೊತೆ ನಾವು ಒಂದೊಂದ್ಸರಿ ಮಾಡೋದಿಲ್ಲ, IIIT ಜೊತೆ ಒಂದ್ ನಿಮಿಷ ಹೇಳ್ತೀನಿ. ಒಂದ್ ನಿಮಿಷ ನನ್ನ ಪ್ರಶ್ನೆ ಅಣ್ಣ. ನನ್ನ ಪ್ರಶ್ನೆ ಏನು ಅನ್ನೋದನ್ನ ದಯಮಾಡಿ ಖರ್ಗೆ ಸಾಹೇಬ್ರೆ ಇಲ್ಲಿ ನನ್ನ ಪ್ರಶ್ನೆ ಏನಂತ ಕೇಳಿಸ್ಕೊಳ್ಳಿ, ಆಮೇಲೆ ನೀವು ಉತ್ತರ ಕೊಡಿ. ಅಲ್ಲಲ್ಲ ಸರ್, ನಾನು ಕೇಳಿರೋದು ಗ್ಯಾರಂಟಿ ಯೋಜನೆಗಳ ಮಾಡ್ಬೇಕಲ್ಲ, ಅನುಷ್ಠಾನ ಸಪೋರ್ಟ್ ಮಾಡ್ಬೇಕಂತ ನಾವು ಮಾಡಿ. ನಿಮ್ಗೆ ಆಯ್ತು ಮಾಡಿ. ಮತ್ತೆ ಕಾಂಗ್ರೆಸ್ ಕಾರ್ಯಕರ್ತರು ನಿಮ್ ಕಾರ್ಯಕರ್ತರು ಮಾಡಕ್ಕಾಯ್ತದ? ನೀವು ಮಾಡ್ತೀರ? ನೀವು ಅಲ್ಲಲ್ಲ, ಎಲ್ಲರೂ ಮಾಡೋದು ನೀವು ಕಾಂಗ್ರೆಸ್ ಕಾರ್ಯಕರ್ತರು ಕೊಡಿ. ಸರ್ಕಾರ ಯಾಕೆ ಕೊಡ್ತೀರಿ? ಜನರಲ್ ತೆರಿಗೆಯಿಂದ ಯಾಕೆ ಕೊಡ್ತೀರಿ? ಯಾಕೆ ನಿಮ್ಮ ಪಕ್ಷದ ಅಲ್ಲ, ಒಂದ್ ನಿಮಿಷ ಅಲ್ಲ ಪುಟ್ಟಣ, ನೀವು ಪುಟ್ಟಣ ನಡೀರಿ. ಪುಟ್ಟಣ ನಡೀರಿ. ಪುಟ್ಟಣ, ನೀವು ಇಲ್ಲಿ ಕುಂತ ಸಭೆ ನಡೆಸೋರು ಅಟ್ಲೀಸ್ಟ್ ಕನಿಷ್ಠ ಸಭಾಪತಿನ ಕೇಳಬೇಕನ್ನೋ ಸೌಜನ್ಯ ಇಲ್ಲ ನಿಮಗೆ? ಬೇಕಾದ ಹೇಳೋದು ಅಲ್ಲಿ ಕೇಳಬೇಕಲ್ಲ, ನಮ್ಮನ್ನ ಕೇಳಬೇಕಲ್ಲ, ನಾನು ಕೇಳಬೇಕಲ್ಲ. ಅಲ್ಲಿ ಮಾತಾಡೋಕೆ ಸರಿ, ಅವ್ರು ಈಲ್ಡ್ ಆಗಿಲ್ಲ ಮಾತಾಡ, ಅಲ್ಲಿ ಕೇಳೋದು ಇಲ್ಲ ನಿಮಗೆ ಸೌಜನ್ಯ. ಕೇಳೋಂತ ಯಾರಿಗೆ ಕೇಳಬೇಡಿ ಕೂಡ್ರಿ ಗೌಡ್ರಿ, ನೀವು ಮಾತಾಡ್ರಿ. ಒಂದ್ಸತಿ ಪ್ರಶ್ನೆನೇ ಹೇಳ್ಬಿಡ್ತೀನಿ. ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ, ಮೌಲ್ಯಮಾಪನ ಮತ್ತು ನಿರ್ವಹಣೆಯನ್ನು ಯಾರು ಮಾಡುತ್ತಿದ್ದಾರೆ ಅಂತ ಕೇಳಿದ್ದೀನಿ. ಅದಕ್ಕೆ ಅವರು ಉತ್ತರ ಕೊಟ್ಟಿರತಕ್ಕಂಥದ್ದು 4 ಏಜೆನ್ಸಿಗಳ ಹೆಸರನ್ನು ಕೊಟ್ಟಿದ್ದಾರೆ. ಇನ್ನೂ 2 ಕಡೆ ಅವರು ಹಣ ಹೋಗ್ತಾ ಇದೆ, ಅದನ್ನು ಉಲ್ಲೇಖ ಮಾಡಿಲ್ಲ. ಯಾಕೆ ಅಂತ ಪ್ರಶ್ನೆ ಮಾಡಿದ್ದೀನಿ. ಅದರಲ್ಲಿ ಒಂದು ಕಾಂಗ್ರೆಸ್ನ ಸಮಿತಿ ಅಂತ ಒಂದು ಮಾಡ್ಕೊಂಡಿದ್ದಾರೆ, ಇನ್ನೊಂದು ರೈಟ್ ಪೀಪಲ್ ಅಂತ ಹೇಳಿ ರೈಟ್ ಪೀಪಲ್ ಸಂಸ್ಥೆ ಅಂತ ಇದೆ. ಈ 2 ಬಗ್ಗೆ ಉಲ್ಲೇಖ ಆಗಿಲ್ಲ ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು ನಿನ್ನೆನು. ಅದ್ರ ಬಗ್ಗೆ ನಾನು ಪ್ರಶ್ನೆ ಮಾಡಿದ್ರೆ ಉತ್ತರ ಕೊಟ್ಟಿಲ್ಲ. ಈಗ ಸದನಕ್ಕೆ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ನಾನು ಏನಂತ ಕರಿಬೇಕು ಅಂತ ಕೂಡ ಕೇಳಿದ್ದೀನಿ, ಆದರೂ ಕೂಡ ಅವ್ರು ಅರ್ಥ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೋಲ್ ಬಿಡ್ರಿ ಅವ್ರು. ಇಲ್ಲ, ಇವ್ಯಾಲ್ಯೂಯೇಷನ್ ಆಫ್ ಗ್ಯಾರಂಟಿ ಸ್ಕೀಮ್ಸ್
ಅದು FDಗೆ ನಾವು ಪ್ರಶ್ನೆ ಕೇಳಿರೋದ್ರಲ್ಲಿ ಅದರಲ್ಲಿ ಅವ್ರಿಗೆ ಕೊಟ್ಟಿಲ್ಲ ಅಂತಾನೆ, ಅದು ಅವ್ರಿಗೆ ಕೊಟ್ಟಿಲ್ಲ, ಅದಕ್ಕೆ ಅದು ಉತ್ತರದಲ್ಲಿ ಬಂದಿಲ್ಲ, ಹೈಡ್ ಮಾಡ್ತಾ ಇಲ್ಲ. ನೀವು ಯಾವ ಸಂಸ್ಥೆ ಹೆಸರು ಹೇಳ್ತಾ ಇದ್ದೀರಾ? ಅವರು ಮೇನ್ಲಿ ಕ್ಯಾಂಪೇನಿಂಗಿಗಿರ್ಬೋದು, ಡಾಕ್ಯುಮೆಂಟೇಷನಿಗಿರ್ಬೋದು, ಟ್ರೈನಿಂಗ್ ಇರ್ಬೋದು, ಅದಕ್ಕೆ ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟಿಂದ ಇದೆ ಅಂತ ನನ್ನ ಮಾಹಿತಿ ಇರೋದು. ಆದರೆ ಇವರು ಮೌಲ್ಯಮಾಪನಕ್ಕೆ ಮತ್ತು ಕ್ಯಾಂಪೇನಿಗೆ ಎರಡು ಬೇರೆ ಬೇರೆ ಇದೆ ಸಭಾಪತಿಗಳೇ. ಸೊ ಅದಕ್ಕೆ ಇವ್ರು ಸಡನ್ನಾಗಿ 4G ಹೋಗ್ಬಿಡ್ತಾರೆ, ಸಡನ್ನಾಗಿ ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟಿಗೆ ಬರ್ತಾರೆ, ಸಡನ್ನಾಗಿ ನೀವು ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಕ್ವಶನ್ ಕೇಳ್ಬಿಟ್ಟು ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟ್ ಆನ್ಸರ್ ಹೇಳ್ತಾರೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಮಾತಾಡಿ ನಾವು ಯಾಕಂದ್ರೆ ಇಲ್ಲಿ ನಂದು ಒಂದೇ ಆಗ್ರಹ ಮಾನ್ಯ ಸದಸ್ಯರ ಹತ್ರ, ಯಾವ ನಿಯಮ ಉಲ್ಲಂಘನೆ ಮಾಡಿದ್ದೀವಿ, ಹೇಗಾಗಿದೆ ಅಂತ ಹೇಳಿದ್ರೆ ನಾವು ಉತ್ತರ ಕೊಡ್ಬೋದು. ನೀವು ಅದು ಮಾಡಿಲ್ಲ, ಇದು ಮಾಡಿಲ್ಲ, ಏನೂ ಮಾಡಿಲ್ಲ ಅಂತ ಹೇಳಿದ್ರೆ ಯಾವುದಕ್ಕಂತ ನಾವು ಅಡ್ರೆಸ್ ಮಾಡೋಣ. ಸಮಯ ಬಂದ ಕೊಡ್ಬೋದು. ಈ ನಿಯಮ ಅಡಿನಲ್ಲಿ ಬರಬೇಕಾಗಿತ್ತು, ಇದು ಬಂದಿಲ್ಲ, ವೈಲೇಷನ್ ಆಗಿದೆ, ಇದಕ್ಕೆ ನೀವು ಶಿಕ್ಷೆ ಕೊಡಬೇಕು ಅಂದರೆ ವಿ ಕ್ಯಾನ್ ಅಗ್ರಿ. ನಾವೇನಾದರೂ ಸಭಾಪತಿಗಳೇ, ಈಗ ಖರ್ಗೆ ಅವರು ಭಾಳ ಬುದ್ಧಿವಂತರಿದ್ದಾರೆ, ಆಯ್ತಲ್ಲ, ಅವ್ರು ಹಿರಿಯ ಸಚಿವರು ಇದ್ದಾರೆ, ಅವರಷ್ಟು ನಾವು ಓದಿಲ್ಲ. ನಾನು ಇನ್ನೊಂದು ಹೇಳಬೇಕಾಗ್ತದೆ, ಅವರು ಹಾಲು ಕುಡಿದಷ್ಟು ನಾನು ನೀರು ಕುಡ್ದಿಲ್ಲ, ಆಯ್ತಲ್ಲ. ಅಲ್ಲಲ್ಲ, ಇರ್ಲಿ ಸಭಾಪತಿಗಳೇ, ಅವಶ್ಯಕತೆ ಇಲ್ಲ ಸಭಾಪತಿಗಳೇ, ನಾಗರಾಜ್ ಯಾದವ್ ದಯವಿಟ್ಟು ಕೂತ್ಕೊಳ್ಳಿ. ನಾನು ಸಭಾಪತಿಗಳೇ, ನಮ್ಮ ಇರ್ಲಿ ಬಿಡಿ, ಒಳ್ಳೆ ಮಾತು ಹೇಳಿದಾರಲ್ಲ, ಅಲ್ಲ ಒಳ್ಳೆ ಮಾತು ಹೇಳಿದಾರೆ, ಸ್ವೀಕಾರ ಮಾಡಿ. ನಾನು ಹಾಲು ಎಷ್ಟು ಕುಡಿತೀನಿ, ನೀರು ಎಷ್ಟು ಕುಡಿತೀನಿ, ಅದೇನಕ್ಕೆ ಇವರಿಗೆ? ಎಲ್ಲಿಂದ ತರ್ತೀನಿ, ಏನು ಇವರಿಗೆ? ನಿಮ್ಮ ಅನುಭವ ನಿಮ್ಮಷ್ಟು ಅನುಭವ ಇಲ್ಲ ಅಂತ ನನಗೆ ಗೊತ್ತಿಲ್ಲ. ಅಲ್ಲಲ್ಲ, ನಿಮ್ಮಷ್ಟು ಅನುಭವ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ನಾನು ಎದ್ದು ನಿಂತು ಮಾತಾಡಿದ್ರೆ ಮೂಗ್ ತೋರಿಸ್ತೀನಂತೆ. ಇಲ್ಲ, ಇದು ಪದೇ ಪದೇ ಬರ್ತಾ ಇದೆ, ಯಾಕಂದ್ರೆ ಸೆಟ್ಲ್ ಆಗ್ಲಿ. ಅಲ್ಲ, ಇದು ನಿಮ್ಗೆ ಬಿಡಿ, ನೀವು ಬುದ್ಧಿವಂತರದೆ. ಅವ್ರು ಅಷ್ಟು ಹಾಲು ಕುಡ್ದಿಲ್ಲ, ಅಷ್ಟು ನೀರು ಕುಡ್ದಿದ್ದೀವಿ ಅಂತ ಏನರ್ಥ ಅದು? ಅಲ್ಲ, ಅಂದ್ರೆ ನಿಮ್ ಬಗ್ಗೆ ಹಾಲು ಕುಡಿಬಾರ್ದಾ? ನಿಮ್ ಬಗ್ಗೆ ಹಾಲು ಕುಡಿಬಾರ್ದಾ? ಅದು ನಿಮ್ ಬಗ್ಗೆ ಇಲ್ಲ ಪ್ರಿಯಾಂಕ್, ನೀನ್ ಎಲ್ಲಿ ಹುಟ್ಟಿದ್ಯಾ, ಯಾವ ಸಮಾಜದಲ್ಲಿ ಇದೆಯಾ, ಅದ್ರಲ್ಲಿ ಹಾಲು ಕುಡಿಯೋದು ತಪ್ಪು, ಅದ್ರಲ್ಲಿ ನೀನ್ ಎಕ್ಸಸ್ ಹಾಲು ಕುಡಿದ್ಯಾ. ನಿಮಿಷ ಸರ್, ಇದು ಹ್ಯಾಬಿಟ್ ಆಗ್ಬಿಟ್ಟಿದೆ ಈ ಸದನದಲ್ಲಿ. ಕೆಳಗ್ ಮನೆಯಲ್ಲೂ ಅದೇ, ಇದರಲ್ಲೂ ಅದೇ, ಮಾಧ್ಯಮದಲ್ಲೂ ಅದೇ. ನಾವ್ ಏನ್ ಮಾತಾಡಿದ್ರು ಪ್ರಿಯಾಂಕರ್ಗೆ ಹಂಗೆ, ಪ್ರಿಯಾಂಕರ್ಗೆ ಹಿಂಗೆ. ಏನ್ರಿ ಅಸಹನೆ ಅಷ್ಟಿದೆ ನಿಮ್ಗೆ ನಮ್ಮ ಬಗ್ಗೆ? ದಯಮಾಡಿ ತಾವು ತಿಳ್ಕೊಬೇಡಿ ಅಧ್ಯಕ್ಷರೇ. ದಯಮಾಡಿ ನಾವು ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಅವರೆಲ್ಲ ಏನಾದ್ರೂ ವ್ಯಾಪಾರ ಮಾಡ್ಬೋದು, ಏನಾದ್ರೂ ಮಾಡ್ಬೋದು, ನಾವು ಮಾಡಿದ್ರೆ ತಪ್ಪು, ನಾನು ಮಾಡಿದ್ರೆ ವಿಶೇಷವಾಗಿ ತಪ್ಪು, ಖರ್ಗೆ ಕುಟುಂಬ ಮಾಡಿದ್ರೆ ತಪ್ಪು. ಏನಕ್ಕೆ? ಕ್ಲಿಯರ್ ಮಾಡ್ರಿ, ಇದು ಜಾಸ್ತಿ ಅಲ್ಲ, ಇದು ಜಾಸ್ತಿ ಆಯ್ತು. ಇದ್ರ ಬಗ್ಗೆ ನಾವು ಚರ್ಚನೆ ಮಾಡಿಲ್ಲ, ಇದ್ರ ಬಗ್ಗೆ ಮಾತಾಡೋ ಅವಶ್ಯಕತೆನೇ ಇಲ್ಲ. ಅಲ್ಲ, ಇದ್ರ ನಾವು ನಿಮ್ಮನ್ನೇನ್ ಪ್ರಶ್ನೆ ಕೇಳಿಲ್ಲ, ನಾವು ಸಭಾಪತಿ ಹತ್ರ ಮಾತಾಡ್ತಾ ಇದ್ದೀವಿ. ನಿಮ್ ಬಗ್ಗೆ ನಾವು ಕೇಳಲಿಲ್ಲ, ನಿಮ್ ಬಗ್ಗೆ ಕೇಳಲಿಲ್ಲ, ನಿಮ್ ಬಗ್ಗೆ ನಾವು ಕೇಳಲಿಲ್ಲ ಅಲ್ಲ. ನೀವು ಅವತ್ತು ಮಾತಾಡಿದ್ರಲ್ಲ ನೀವು. ಈಗ ವೈಯಕ್ತಿಕವಾಗಿ ಮಾತಾಡೋದು ನೀವು, ವೈಯಕ್ತಿಕವಾಗಿ ಮಾತಾಡೋದು ನೀವು, ವೈಯಕ್ತಿಕವಾಗಿ ಮಾತಾಡೋದು ನೀವು. ಯಾರು ಕೊಟ್ಟರ ಭಿಕ್ಷೆ ಅಲ್ಲ ನನಗೆ, ಸಂವಿಧಾನದಲ್ಲಿ ಹಕ್ಕಿದೆ ನನಗೂ. ಪದೇ ಪದೇ ಇದು ಆಗ್ತಾ ಇದೆ ಅಧ್ಯಕ್ಷರೇ. ಕೆಳಗಿನ ಮನೆಯಲ್ಲೂ ಅದೇ, ಮೇಲಿನ ಮನೆಯಲ್ಲೂ ಅದೇ, ಇವರೆಲ್ಲರೂ ಪ್ರೆಸ್ ಮೀಟ್ ಮಾಡಿದಾಗೂ ಅದೇ. ಏನು ಹಾಲು ಕುಡಿಬಾರ್ದ ನಾನು, ನೀರು ಕುಡಿಬಾರ್ದ ನಾನು? ಸಂಪಾದನೆ ಮಾಡಿ ಕಷ್ಟಪಟ್ಟು ನಮ್ಮ ತಂದೆ ತಾಯಿ ಅಲ್ಲಿಂದ ಬಂದು ಸಾಕಿ ಒಂದ್ ನಿಮಿಷ ಕೂತ್ಕೊಳ್ಳಿ. ನಾನು ಕ್ಲಿಯರ್ ಮಾಡಿಸ್ತೀನಿ, ನಮ್ಮ ಸ್ವಾಭಿಮಾನ ಕ್ಲಿಯರ್ ಮಾಡಿಸ್ತೀನಿ. ಒಂದ್ ನಿಮಿಷ ಕೂತ್ಕೊಳ್ಳಿ ಪ್ಲೀಸ್, ಒಂದ್ ನಿಮಿಷ ಕ್ಲಿಯರ್ ಮಾಡಿಸ್ತೀನಿ ಅವ್ರ ಕಡೆ. ಒಂದ್ ನಿಮಿಷ ನಿಮ್ ಸ್ವಾಭಿಮಾನಕ್ಕೆ ಅಲ್ಲ, ಒಂದ್ ನಿಮಿಷ ಕೂತ್ಕೊಳ್ಳಿ, ನಾನು ಕ್ಲಿಯರ್ ಮಾಡಿಸ್ತೀನಿ ಅವ್ರ ಕಡೆಯಿಂದ. ನೋಡಿ, ಒಂದ್ ನಿಮಿಷ ಶರವಣ ಅವರೇ, ನೀವು ಯಾವ ಅರ್ಥದಲ್ಲಿ ಹೇಳಿದಿರಿ ಅನ್ನೋ ವಿಚಾರನ ಕೇಳಿ ಅವರು ಅಪಾರ್ಥ ಮಾಡ್ಕೊಂಡಿದ್ದಾರೆ. ದಯಮಾಡಿ ಇಟ್ ಈಸ್ ಯುವರ್ ಬೌಂಡ್. ಯಾವ ನಿಯಮದಲ್ಲಿ ಅವ್ರು ಕೇಳ್ತಾ ಇದ್ದಾರೆ ನನಗೆ ಅರ್ಥ ಆಗಿಲ್ಲ ಅಂತ ಹೇಳಿದ್ರು.
ಒಳ್ಳೆ ಕ್ಲಿಯರ್ ಮಾಡಿ ಅದನ್ನ ನಾನು ಹೇಳಿದೆ. ಅವ್ರ ಮನಸ್ಸಿಗೆ ಅದಕ್ಕೆ ಪ್ರಶ್ನೆ ಮತ್ತೆ ಓದ್ಬಿಟ್ಟು ಅವರಷ್ಟು ಖರ್ಗೆ ಸಾಹೇಬ್ರಂತ ಬುದ್ಧಿವಂತರು ನಾವಿಲ್ಲ ಅಂತ ಹೇಳಿದೆ. ಒಳ್ಳೆತನದಲ್ಲಿ ಹೇಳಿದೆ. ಅದನ್ನ ಅವರು ತಪ್ಪಾಗಿ ತಿಳ್ಕೊಂಡ್ರೆ ನಾವೇನ್ ಮಾಡ್ಬೇಕು ಹೇಳಿ? ನಾನು ಹಾಲು ಕುಡ್ದಷ್ಟು ನೀರು ಕುಡ್ದಿಲ್ಲ ಅಂತ ರೆಕಾರ್ಡ್. ನೀವು ಹಾಲು ಕುಡ್ದಷ್ಟು ಮುಂದೆ ನಾನು ನಾನಲ್ಲ, ನೀವು ಮುಂದೆ ನೀವು ಮುಂದೆ ಹೇಳಿದೆ. ಒಂದ್ ನಿಮಿಷ ಕಾನೂನು ಸಚಿವರು ಇಲ್ಲ ಬಂದಿದ್ದಾರೆ ಕೂತ್ಕೊಳ್ಳಿ ನೀವು. ನಾನು ಹೇಳ್ತೀನಿ, ನಾನು ಹೇಳಿ ಅವ್ರು ಏನ್ ಹೇಳ್ತೀನಿ ಅದ್ ಬೇಕಾದ್ರೆ ನೀವು ಕೇಳಿಸ್ಕೊಂಡಿದ್ರಿ, ಇಡೀ ಸದನ ಕೇಳ್ಕೊಂಡಿದೆ. ಅವ್ರು ಏನ್ ಸಭಾಪತಿಗಳೇ, ನಾನು 20 ವರ್ಷ ಆಯ್ತು ಇಲ್ಲಿ. 20 ವರ್ಷದಲ್ಲಿ ರಾಜಕೀಯದಲ್ಲಿ ನಾನು ಸಾರ್ವಜನಿಕ ವಿತೌಟ್ ಡಾಕ್ಯುಮೆಂಟ್ ಒಂದ್ಸರಿ ಮಾತಾಡಿದ್ದನ್ನ ಕೇಳಿ, ಒಂದ್ಸರಿ ಒಂದ್ ಇನ್ಸ್ಟೆನ್ಸ್ ಅನ್ನ ಕೊಡಿ. ಆದ್ರೂ ಕೂಡ ಇಲ್ಲ ಮುಗ್ತಿರ್ತಾನೆ, ಪದೇ ಪದೇ ಅದು ಹಾಲು ಕುಡಿತಾನೆ. ಇಲ್ಲಪ್ಪ ಸದಾಶಿವನಗರ್ನಲ್ಲಿ ಇರ್ತಾರೆ, ಸದಾಶಿವನಗರ್ನಲ್ಲಿ ಬಾಡಿಗೆ ಮನೆಯಲ್ಲಿ ಅದೇ ಆಗ್ಬಿಟ್ಟಿದೆ ಬಿಜೆಪಿ ಅವ್ರದ್ದು. ಶರವಣ ಅವರು ಏನು ಹೇಳಿದ್ದಾರೆ ಅದ್ರ ಬಗ್ಗೆ ಅವ್ರಿಗೆ ಏನಾದ್ರು ನೋವಾಗಿದ್ರೆ ಅದನ್ನು ವಾಪಸ್ ತಗೊಳ್ಳಿತ್ತಾವು ಅಷ್ಟೇ. ನಾನು ತಪ್ಪಾಗಿ ಏನೋ ಹೇಳಿದ್ರೆ ಹೇಳಿ. ನಾನು ಹೇಳಿದ್ದೇನಣ್ಣ, ಇಲ್ಲಿ ನಮ್ಮ DCM ಸಾಹೇಬರು ಇಲ್ಲಿ ಅವ್ರು ಹೇಳಿ. ಸರ್ವಣ ಒಂದ್ ನಿಮಿಷ DCM ಮಾತಾಡ್ತಾರೆ. ತನಕ ಹೋಗಿದ್ದಾರೆ, ನಮ್ಗೆ ಹೆಮ್ಮೆ. ಕಲಬುರಗಿ ಜನರ ಆಶೀರ್ವಾದ. ಈ ಅಸಹನೆ ಇದೆ ಅಲ್ಲ, ಅದ್ರ ಬಗ್ಗೆ ಇವಾಗಲ್ಲ 3000 ವರ್ಷದಿಂದ ಹೋರಾಟ ಮಾಡ್ತಾ ಇದ್ವಿ, ಇನ್ನ 3000 ವರ್ಷ ಹೋರಾಟ ಮಾಡ್ತೀವಿ. ಬಟ್ ಈ ಅಸಹನೆ, ಇಟ್ ಇಸ್ ನಾಟ್ ಅಬೌಟ್ ಪ್ರಿಯಾಂಕ್ ಖರ್ಗೆ. ನಾವೆಲ್ಲ ನಿಮ್ ಜೊತೆ ಇದ್ದೀವಿ, ಅಸಹನೆ ಇರೋದು ಒಂದು ಸಮುದಾಯಕ್ಕೆ ಹೇಳ್ತಾ ಇರೋದು. ಇಲ್ಲ ಆತರ ತಿಳ್ಕೊಬೇಡಿ. ಪ್ಲೀಸ್, ಐ ಡೋಂಟ್ ವಾಂಟ್ ಎನಿಬಡೀಸ್ ಅಪಾಲಜಿ. ಐ ಡೋಂಟ್ ಕೇರ್. ಐ ಡೋಂಟ್ ಹ್ಯಾವ್ ಎನಿಥಿಂಗ್ ಟು ಪ್ರೂವ್ ಟು ಎನಿಬಡಿ. ಪ್ಲೀಸ್, ಇವತ್ತು ನಾನು ಬಂದಿರೋದು ನನ್ನ ಮೆರಿಟ್ ಮೇಲೆ ಚಿತ್ತಾಪುರ ಜನರ ಆಶೀರ್ವಾದದಿಂದ, ಕಲಬುರಗಿ ಜನರ ಆಶೀರ್ವಾದದಿಂದ. ನಾವು ಹಾಲು ಕುಡಿತೀನಿ, ನಾವು ಬಿಸ್ನೆಸ್ ಮಾಡ್ತೀವಿ, ನಾವು ಸಂಸ್ಥೆಗಳು ತೆಗೆದ್ರೆ ಏನು ಸಮಸ್ಯೆ ಇದೆ ಅಧ್ಯಕ್ಷ? ಕಾನೂನು ಉಲ್ಲಂಘನೆ ಮಾಡ್ತಾ ಇದೀವ? ಸಂವಿಧಾನದ ಉಲ್ಲಂಘನೆ ಮಾಡ್ತಾ ಇದೀವ? ದಯಮಾಡಿ ಆ ಥರ ತಿಳ್ಕೊಬೇಡಿ. ನೀವೇ ಇದ್ದೀರಾ, ಈ ಚರ್ಚೆ ನಡೀತಾ ಇರೋದು. ಯಾಕಂದ್ರೆ ಸಭಾಪತಿಗಳೇ, ತಮಗೂ ಗೊತ್ತಿದೆ ಅವ್ರು ಹೇಳಿದ ತಪ್ಪು ಅಂತ. ಇಲ್ದಿರ ತಾವು ಅವಕಾಶ ಕೊಡ್ತಾ ಇರಲಿಲ್ಲ ನನಗೆ ಇಷ್ಟು ಮಾತಾಡೋಕ್ಕಿಲ್ಲ. ಅಂಡ್ ಐ ಡೋಂಟ್ ವಾಂಟ್ ಎನ್ ಅಪಾಲಜಿ. ಐ ಡೋಂಟ್ ಕೇರ್. ಪದ ಏನು ಹೇಳಿದೀನಿ ಅಲ್ಲ, ನನಗೆ ಅರ್ಥ ಆಗಿಲ್ಲ. ನೀವು ಅಂದೆ ಮುಂದುವರ್ಸ್ರಿ ಹೇಳಿ. ಕಾನೂನು ಸಚಿವರು, ಮುಖ್ಯಮಂತ್ರಿಗಳು ಏನ್ ಮಾತಾಡಿದೀನಿ? ಏನು ಅನ್ಪಾರ್ಲಿಮೆಂಟ್ ವರ್ಡ್ ಅದು? ಸುಮ್ಮನೆ ಕೂತ್ಕೊಂಡ್ರೆ ಮಾತಾಡೋದು ಚಿನ್ನ ನಾನು ಒತ್ತೆ ಬರ್ರಿ, ಅದು ನಾನು ಒತ್ತೆ ಬರ್ರಿ. ಒಂದ್ ನಿಮಿಷ ಕೇಳಿ, ಒಂದ್ ನಿಮಿಷ ಕೇಳಿ, ಒಂದೇ ನಿಮಿಷ ಕ್ಲಿಯರ್ ಮಾಡಿ. ಇಲ್ಲ ಒಂದ್ ಶರವಣ ಅವರೇ, ಅದರಲ್ಲಿ ಒಂದ್ ನಿಮಿಷ ಕೇಳಿ. ಇಲ್ಲಿ ಈ ಸದನಕ್ಕೆ ಬಂದಿರೋರು ಎಲ್ಲರೂ ಬುದ್ಧಿವಂತರೇ, ಎಲ್ಲ ಮೇಧಾವಿಗಳೇ. ಒಂದಲ್ಲ ಒಂದು ರೀತಿಯಲ್ಲಿ ನಿಮ್ಮನ್ನೆಲ್ಲ ಕೊಟ್ಟು ಈ ಸ್ಥಾನವನ್ನು ಭಗವಂತನ ಆಶೀರ್ವಾದದಿಂದ, ಹಿರಿಯರ ಆಶೀರ್ವಾದದಿಂದ ನಾವೆಲ್ಲ ಇಲ್ಲಿ ಬಂದಿದ್ದೀವಿ. ಆದರೆ ನೀವು ಆ ಮಾತು ಹೇಳುವಾಗ ಅವರಿಗೆ ಸ್ವಲ್ಪ ಬೇರೆ ರೀತಿಯಲ್ಲಿ ಅದು ಒಂದು ಕೆಲವರು ಬುದ್ಧಿವಂತರು ನೇರವಾಗಿ ಹೇಳದೇ ಇದ್ದರೂ ಬೇರೆ ರೀತಿಯಲ್ಲಿ ಹೇಳಿದರು ಅನ್ನೋದು ಅವರಿಗೆ ಸ್ವಲ್ಪ ಮನಸ್ಸಿಗೆ
ನೋವಾಗಿದೆ, ಈ ರೀತಿ ನಮ್ಮನ್ನು ಈ ರೀತಿ ಹೇಳೋದು ತಪ್ಪು ಅಂತ ಅವ್ರು ಹೇಳ್ತಾರೆ. ಸಾಹೇಬ್ ಒಂದು ನೋಡಿ ಮಾತುಗಳಿದೆ. ಈಸ್ ಆಲ್ಸೋ ಸೀನಿಯರ್ ಮೆಂಬರ್, ಅವ್ರದ್ದು ಇದೆ. ನೀರಿಗೂ ಹಾಲ್ಗೂ ದಟ್ ಮೀನ್ಸ್ ಆಯಿತು ಕುಡಿಬಾರ್ದಾ, ಹಾಲೇ ಕುಡಿದು ಬದುಕ್ತಾರಪ್ಪ. ಸೊ ಯು ಕಾಂಟ್ ಡಿಗ್ರೇಡ್ ಟು ಒಬ್ ಹ್ಯೂಮನ್ಸ್ ಲೈಫ್. ಈಗ ನಾನು ಬೆಳಗ್ಗೆ ಬರೀ ವಿಸ್ಕಿನೇ ಕುಡಿತಾ ಇರ್ತೀನಪ್ಪ, ಕುಡಿಯಲ್ಲ. ಉದಾಹರಣೆ ಹೇಳ್ತಾ ಇರ್ತೀನಿ. ಕೆಲವ್ರದ್ದೇನೋ ನಾವು ಹೇಳ್ತೇವೆ, ಹಂಗಂತ ಚುಚ್ಚಕ್ಕಾಗಲ್ಲ. ನೀವು ವಿಸ್ಕಿ ಕುಡಿತಾ ಇದೆಯಾ ಅಂತ ಚುಚ್ಚಕ್ಕಾಗಲ್ಲ, ಚುಚ್ಚಬಾರ್ದು. ಸೊ ಇಟ್ ಈಸ್ ಎ ವೆರಿ ಹಾರ್ಡ್ ವೇ. ಆ ಕಮ್ಯುನಿಟಿ ಬಂದಿದೆ, ಈಸ್ ಫ್ರಮ್ ಎ ವೆರಿ ರೆಸ್ಪೆಕ್ಟೆಡ್ ಫ್ಯಾಮಿಲಿ. ನಮಗೂ ಖರ್ಗೆ ಸಾಹೇಬ್ರ ಬಗ್ಗೆ, ಇವ್ರ ಕುಟುಂಬದ ಬಗ್ಗೆ ಬಹಳ ಅಪಾರವಾದ ಗೌರವ ಇದೆ, ಇಡೀ ರಾಜ್ಯಕ್ಕೆ ಗೌರವ ಇದೆ. ಸ್ಯಾಕ್ರಿಫೈಸೇಷನ್ ಇದೆ. 50 ವರ್ಷ ನಮ್ಮ ರಾಜ್ಯದಲ್ಲಿ 50 ವರ್ಷ ಅಸೆಂಬ್ಲಿ ಒಳಗಡೆ ಮುಟ್ಟಿ ಮಾಡಿ ಆ ಸ್ಥಾನದಿಂದ ಒಬ್ಬ ಬ್ಲಾಕ್ ಅಧ್ಯಕ್ಷರಾಗಿ ಕೌನ್ಸಿಲರ್ ಆಗಿ ಇಟ್ಕೊಂಡು ಅಲ್ಲಿ ಗಂಟೆ ಹೋಗುವಂಥ ಕುಟುಂಬ. ಅವರು ಬೈ ಹಾಟ್ ಬ್ಲಡ್ ಈಸ್ ಫೈಟಿಂಗ್ ಈಸ್ ಅ ವಾಯ್ಸ್ ಆಫ್ ಮೈ ಪಾರ್ಟಿ ಆ್ಯಂಡ್ ಮೈ ಗೌರ್ಮೆಂಟ್. ಸೊ ಅದಕ್ಕೆಲ್ಲ ಬೇರೆ ಥರ ಏನಾದ್ರು ನೇರಾಗಿ ತಪ್ಪಿತ್ತು ಅಂದರೆ ನಿಂಗೆ ಮಾಡಿದ್ಯಾ, ನೀ ಕರಪ್ಷನ್ ಮಾಡಿದ್ಯಾ ಅಂತೇಳಿ, ಇನ್ನೊಂದು ಏನಾದ್ರು ಮಾಡಿದ್ಯಾ ಅಂತೇಳಿ, ಎನಿಥಿಂಗ್ ಇಸ್ ಎ ಲೆಟ್ ಇಟ್ ಪ್ರೂವ್ ಇಟ್. ನಾವು ಹೇಳೋಕ್ಕಾಗ್ತದಾ? ನೀನು ಚಿನ್ನ ಮಾಡ್ತಾ ಇದೆಯಾ, ನೀನು 20 ಇದು ಜಾಸ್ತಿ ಬೆಳ್ಳಿ ಆಗ್ತಾ ಇದೆಯಾ, ತಾಮ್ರ ಆಗ್ತಾ ಇದೆಯಾ ಅಂತ ನಾವು ಹೇಳೋಕ್ಕಾಗ್ತದಾ? ವಿ ಕಾಂಟ್ ಟೆಲ್. ಇಟ್ ಈಸ್ ಯುವರ್ ಬಿಸ್ನೆಸ್, ಇಟ್ ಇಸ್ ಯುವರ್ ವೇ ಆಫ್ ಬಿಸ್ನೆಸ್. ದಯಮಾಡಿ ಇದಕ್ಕೆ ಒಂದು ತೆರೆ ಹೇಳಿರಿ. ಚಿನ್ನ ಬೆಳ್ಳಿ ಅಂದ ತಕ್ಷಣ ನಾನು ನಿನ್ಗೆ ಕಾಪರ್ ಹಾಕ್ಬಿಟ್ಟಿದ್ಯಾ, ನೀನು ಕಬ್ಬಣ ಹಾಕ್ಬಿಟ್ಟಿದ್ಯಾ ಅಂತ ಹೇಳಕ್ಕಾಗ್ತದೆ. ವಿ ಶುಡ್ ನಾಟ್ ಟೆಲ್. ಇಟ್ ಇಸ್ ದೇರ್ ಬಿಸ್ನೆಸ್, ದೇರ್ ಲೈಫ್ ಆಫ್ ದಿಸ್ ಒನ್. ಹಂಗೆ ಸ್ವಾಭಿಮಾನದ ಪ್ರಶ್ನೆ. ಪ್ಲೀಸ್ ಕೂತ್ಕೊಳ್ಳಿ, ದಯಮಾಡಿ ಯಾವ ಕಂಪನಿ ಎಷ್ಟು ಹಾಲು ಕುಡಿದ್ರು, ಎಷ್ಟು ನೀರು ಕುಡಿದ್ರು ಮೋದಿ ಮಾಡಿದ್ದಾರೆ ಹೇಳಬೇಕಾಗ್ತದೆ. ಮಾನ್ಯ ಸರವಣ ಅವರು ಅವ್ರು ಹೇಳಿದ ಪದಗಳ ವಾಪಸ್ ತಗೋಬೇಕಾಗ್ತದೆ. ಈ ತರ ಆಸೆಯನ್ನ ಸಹಿಸಲಿಕ್ಕೆ ಸಾಧ್ಯವೇ ಇಲ್ಲ. ಅವರಿಗೆ ಅವರಿಗೆ ಅವರ ಬಗ್ಗೆ ಯಾಕೆ ವ್ಯಂಗ್ಯವಾಗಿ ಮಾತಾಡ್ತಾರೆ? ಸದನದ ಗೌರವ ಇಲ್ವಾ? ರಾಜ್ಯದ ಮಂತ್ರಿಗಳ ಬಗ್ಗೆ ಯಾಕೆ ಮಾತಾಡ್ಬೇಕಾ ರೀತಿ? ಈ ರೀತಿ ವ್ಯಂಗ್ಯವಾಗಿ ಮಾತಾಡೋದನ್ನ ಸದನ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಸಚಿವರು ಅಂತ ಸಹಿಸ್ಕೋಬಹುದು, ಸಾಧ್ಯ ಇಲ್ಲ. ಪ್ಲೀಸ್ ಕೂತ್ಕೊಳ್ಳಿ. ನಾ ತೆಗಿಸ್ಬೇಡಿ, ಇತಿಹಾಸದಲ್ಲಿ ಇರ್ಲಿ. ಗೊತ್ತಾಗಬೇಕು ಯಾವ ಸಮಾಜದಲ್ಲಿ ಯಾರ್ಯಾರಿಗೆ ಯಾವ ಪಕ್ಷದವರು ಯಾಕೋ ಟೈಮ್ ಸರಿ ಇಲ್ಲ. ನೋ ನೀಡ್ ಆಫ್ ವಿಡ್ರಾಯಿಂಗ್. ತೆಗಿಸ್ಬೇಕಾ? ನೀವು ಕೂಡ್ರಿ. ಯಾರು ಹೇಳಿದ್ರು? ಪ್ರಶ್ನೆ ಅಲ್ಲ, ಅವ್ರು ವಾಪಸ್ ತಗೋಬೇಕು. ಎರಡು ಮುಕ್ಕಾಲು ಮಾನ್ಯ ಸಭಾಪತಿಗಳು ಮುಕ್ಕಾಲಾಯ್ತು. ಪ್ರತಿಯೊಬ್ಬರು ಮಾಡ್ಕೊಳ್ಬೇಕು. ನೀವು ಮಾತಾಡೋದು ಎಲ್ಲರೂ ಮಾತಾಡೋದು. ಅವ್ರು ಮಾತಾಡಿದ್ರೆ ಯಾವುದೇ ವಿಷಯ ಎತ್ತಿದ್ರೆ ಕಾಂಗ್ರೆಸ್ ಅವ್ರ ಬಗ್ಗೆ ವಿರೋಧ ಬಗ್ಗೆ, ಸರ್ಕಾರದ ಬಗ್ಗೆ ಮಾತಾಡೋದಂದ್ರೆ ಬಹಳ ವಿರೋಧ ಮಾತಾಡ್ತಕ್ಕಂಥ ಅರ್ಥ ಮಾಡ್ಕೊಳ್ಬೇಕು. ಒಂದು ವಿಷಯ ಕೇಳಿ, ಪದಗಳು ಯಾವುದೇ ಪದ್ಧತಿ ಇರ್ತದೆ. ಹೇಳಿ ಒಂದ್ ಸೆಕೆಂಡ್. ಅದು ಯಾವುದು ಅನ್ಪಾರ್ಲಿಮೆಂಟರಿ ಅಲ್ಲ. ಅವ್ರು ಹೇಳಿರ್ತಕ್ಕ ಎಲ್ಲ ಅವರಿಗೆ ಮನಸ್ಸಿಗೆ ನಾನು ನೋವಾಗಿದೆ. ನೀವು ಹೇಳಿದ್ರೆ ಒಳ್ಳೆ ರೀತಿಯಲ್ಲಿ ಅವ್ರನ್ನ ಅಪ್ರಿಶಿಯೇಟ್ ಮಾಡಿದೆ. ಅದನ್ನ ಅವರು ಬೇರೆ ತರ ಅರ್ಥ ಮಾಡ್ಕೊಂಡಿದ್ರೆ ಒಳ್ಳೆ ರೀತಿಯಲ್ಲಿ ಅಲ್ಲ. ಇರ್ರಿ ಒಂದ್ ನಿಮಿಷ. ಸದನ ನೀವೆಲ್ಲ ಒಳ್ಳೆ ರೀತಿಯಲ್ಲಿ ಕೂಡ ಇಂದಿನ ಸದನದಲ್ಲಿ ಒಂದಿನ ಬೇರೆ ತರ ನನಗೆ ಹೇಳಿದ್ರು. ಆಮೇಲೆ ಅವರೇ ನನಗಂದ್ರು, ಸರ್ ನಿಮ್ಗೆ ನನ್ನ ಮಾತಿಂದ ನೋವಾಗಿದ್ರೆ ನಾನು ಕ್ಷಮೆ ಕೇಳ್ತೀನಿ ಅಂತ ಕೂಡ ಹೇಳಿದ್ದಾರೆ. ಆವತ್ತು ಅವ್ರು ಹೇಳಿದ್ದಾರೆ. ಇವತ್ತು ನಾನು ಕೂಡ ಅವ್ರಿಗೆ ಅದನ್ನೇ ಹೇಳ್ತೀನಿ. ನಾನು ಖಂಡಿತ ಹೇಳ್ತೀನಿ, ನಿಮ್ಮ ಬಗ್ಗೆ ನನಗೆ ಗೌರವ ಇದೆ. ಆ ಥರ ನಾನು ಒಳ್ಳೆ ಹೆಮ್ಮೆಯಿಂದ ನೀವು ಹಾಲು ಕುಡ್ದಷ್ಟು ನಾನು ನೀರು ಕುಡ್ದಿಲ್ಲ ಅಂತ ಪದ ಹೇಳಿದ್ದು ಒಳ್ಳೆ ರೀತಿಯಲ್ಲಿ. ಅದನ್ನು ಅವ್ರು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ರೆ ನಾನೇನು ಮಾಡೋಕ್ಕಾಗಲ್ಲ. ಆ ಭಗವಂತನಿಗೆ ಗೊತ್ತಿರುತ್ತೆ ಅಷ್ಟೇ. ಅಷ್ಟೇ. ಅವ್ರು ಅದನ್ನ ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋದು ಯಾಕೆಂತ ನನಗಂತ ಗೊತ್ತಿಲ್ಲ. ನಾನು ಆ ಮೀನಿಂಗ್ ಅಲ್ಲಿ ಖಂಡಿತ ಹೇಳಲಿಲ್ಲ. ಆಮೇಲೆ ಮಾತಾಡಿದ್ರೆ ಖಾಸಗಿ ಜೀವನದ ಬಗ್ಗೆ ವೈಯಕ್ತಿಕವಾಗಿ ಪದೇ
ನಾನು ಕೇಳೋದು ಕಾನೂನು ಸಚಿವರು, ತಾವಿಲ್ಲಿ ಕೂತಿದ್ದೀರಿ, ಪದೇ ಪದೇ ನನ್ನ ವೃತ್ತಿ ಧರ್ಮದ ಬಗ್ಗೆ, ನನ್ನ ಹೊಟ್ಟೆಪಾಡು ಬಗ್ಗೆ ಯಾವಾಗಲೂ ಪ್ರಶ್ನೆ ಮಾಡ್ತಾರೆ, ಯಾವಾಗಲೂ ಹೆಸರನ್ನು ಹೇಳ್ತಾರೆ. ಯಾಕೆ ಮಾಡ್ತಾರೆ? ನಾನೊಬ್ಬ ಶಾಸಕನಾಗಿ ಇಲ್ಲಿ ಬಂದಿದ್ದೀನಿ, ನನ್ನ ಜವಾಬ್ದಾರಿ ಏನಿದೆ ನಾನು ಅದನ್ನು ಮಾಡ್ತಾ ಇದ್ದೀನಿ. ಬಹಳ ಜನ ರಿಯಲ್ ಎಸ್ಟೇಟ್ ಮಾಡ್ತಾರೆ, ಈ ವಿಚಾರಕ್ಕೆ ಬನ್ನಿ. ಬಹಳ ಜನ ಬೇರೆ ಬೇರೆ ಬಿಸ್ನೆಸ್ ಮಾಡ್ತಾರೆ, ಬೇರೆ ಬೇರೆ ವೃತ್ತಿಯಲ್ಲಿ ಇರ್ತಾರೆ. ನಾವು ಯಾವತ್ತಾದ್ರೂ ಕರೆದಿದ್ದೀವಿ? ಯಾವ್ದು ಕಡ್ತಕ್ಕೆ ಹೋಗ್ಬಾರ್ದಮ್ಮ ಹೇಳಿ ಸಭಾಪತಿಗಳೇ, ಇದ್ಯಾವ್ದು ಹೋಗ್ಬಾರ್ದು. ಹಾ, ಏ ಪುಟ್ಟಣ್ಣ ಪ್ಲೀಸ್, ಪುಟ್ಟಣ್ಣ ಪ್ಲೀಸ್. ಬಟ್ ನೀವೇನ್ ಮಾತಾಡ್ತಾ ಇದ್ದೀರಿ ಅರ್ಥ ಆಗಲಿಲ್ಲ, ಅದು ನಮ್ ಕರೆಕ್ಟ್ ಆಗಿ ಅರ್ಥನೂ ಆಗಲ್ಲ. ಅದಕ್ಕೆ ಅರ್ಥ ಆಗಿಲ್ಲ ಅನ್ನೋದು